ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನವೆಂಬರ್ 22ರಿಂದ 2ನೇ ಟೆಸ್ಟ್ ಪಂದ್ಯ ಶುರುವಾಗುತ್ತೆ. ಬಳಿಕ ಉಭಯ ತಂಡಗಳ ನಡುವೆ ನವೆಂಬರ್ 30ರಿಂದ 3 ಪಂದ್ಯಗಳ ಏಕದಿನ ಸರಣಿ ಸ್ಟಾರ್ಟ್ ಆಗುತ್ತೆ. ಇನ್ನೇನು 2-3 ದಿನಗಳಲ್ಲಿ ಟೀಮ್ ಅನೌನ್ಸ್ ಆದ್ರೂ ಕೂಡ ಆಗಬಹುದು. ಆದರೆ ಈಗಿರುವಂತಹ ಪ್ರಶ್ನೆ ಅಂದ್ರೆ ಏಕದಿನ ಸರಣಿಗೆ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಯಾರು ಅನ್ನೋದು. ಯಾಕಂದ್ರೆ ಕಳೆದ ಬಾರಿ ಆಸ್ಟ್ರೇಲಿಯಾ ಸೀರೀಸ್ಗೆ ನಾಯಕ ಮತ್ತು ಉಪನಾಯಕ ಆಗಿದ್ದಂತ ಇಬ್ರು ಕೂಡ ಈಗ ಇಂಜುರಿಗೊಂಡಿದ್ದಾರೆ. ಹಾಗಾದ್ರೆ ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಗೆ ಯಾರು ನಾಯಕ ಆಗಬಹುದು? ಕನ್ನಡಿಗನಿಗೆ ಸಿಗುತ್ತಾ ಅದೃಷ್ಟ? ರೋಹಿತ್ ಮತ್ತು ಕೊಹ್ಲಿಗೆ ಯಾಕಿಲ್ಲ ನಾಯಕತ್ವ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ನವೆಂಬರ್ 30ರಿಂದ ಆರಂಭವಾಗಲಿರುವಂತಹ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಏಕದಿನ ಸರಣಿಯನ್ನ ಶುಭ್ಮನ್ ಗಿಲ್ ಲೀಡ್ ಮಾಡೋದು ಡೌಟ್ ಇದೆ. ಕುತ್ತಿಗೆ ನೋವಿನಿಂದ ಬಳಲ್ತಾ ಇರುವಂತಹ ಶುಭ್ಮನ್ ಗಿಲ್ ಈಗಾಗಲೇ ಆಲ್ರೆಡಿ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಪಂದ್ಯವನ್ನ ಆಡಿಲ್ಲ, 2ನೇ ಟೆಸ್ಟ್ ಪಂದ್ಯ ಆಡೋದು ಕೂಡ ಇಲ್ಲ. ಹೀಗಿರುವಾಗ ಏಕದಿನ ಸರಣಿ ವೇಳೆಗೆ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ. ಹಾಗೆ ಮ್ಯಾನೇಜ್ಮೆಂಟ್ ಕೂಡ ಅವರಿಗೆ ರೆಸ್ಟ್ ಅನ್ನ ನೀಡಬಹುದು. ಮತ್ತೊಂದು ಕಡೆ ವೈಸ್ ಕ್ಯಾಪ್ಟನ್ ಆಗಿರುವಂತಹ ಶ್ರೇಯಸ್ ಅಯ್ಯರ್ ಕೂಡ ಇಂಜುರಿಗೊಂಡಿದ್ದಾರೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಶ್ರೇಯಸ್ ಅಯ್ಯರ್ ವೈಸ್ ಕ್ಯಾಪ್ಟನ್ ಆಗಿದ್ರು. ಆದರೆ ಕೊನೆ ಪಂದ್ಯದಲ್ಲಿ ಫೀಲ್ಡಿಂಗ್ ವೇಳೆ ಪಕ್ಕೆಲುಬು ಗಾಯದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಸದ್ಯ ರಿಕವರ್ ಆಗಿದ್ರು ಕೂಡ ಇಂಜುರಿ ಜಾಸ್ತಿ ಇರೋದ್ರಿಂದ ಕೆಲ ವಾರಗಳು ಮೈದಾನಕ್ಕಿಳಿಯುವಂತಿಲ್ಲ. ಹೀಗಿರುವಾಗ ಭಾರತದ ಕ್ಯಾಪ್ಟನ್ಸಿ ಯಾರಿಗೆ ಅಂದ್ರೆ ಅಲ್ಲಿ ಕೇಳಿ ಬರ್ತಾ ಇರುವಂತ ಮೊದಲ ಹೆಸರೇ KL ರಾಹುಲ್. KL ರಾಹುಲ್ಗೆ ಒಲಿಯುತ್ತಾ ಕ್ಯಾಪ್ಟನ್ಸಿ? ಶುಭ್ಮನ್ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಅವರ ಆಬ್ಸೆನ್ಸ್ ನಲ್ಲಿ BCCI ಮ್ಯಾನೇಜ್ಮೆಂಟ್ ಹೊಸ ನಾಯಕನನ್ನ ಆಯ್ಕೆ ಮಾಡಲೇಬೇಕಾಗುತ್ತೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, KL ರಾಹುಲ್ ಹಾಗೆ ಹಾರ್ದಿಕ್ ಪಾಂಡ್ಯ ಈ ಹಿಂದೆ ಭಾರತದಲ್ಲಿ ಏಕದಿನ ಪಂದ್ಯಗಳನ್ನು ಮುನ್ನಡೆಸಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ಭಾರತವನ್ನು ICC ಚಾಂಪಿಯನ್ಸ್ ಟ್ರೋಫಿ ಪ್ರಶಸ್ತಿಗೆ ಕೊಂಡೊಯ್ದಂತ ರೋಹಿತ್ ಶರ್ಮಾ ಅವರು ಬೆಸ್ಟ್ ಚಾಯ್ಸ್ ಆಗಬಹುದು. ಆದರೆ ಅವರನ್ನ ಪರಿಗಣಿಸುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ. ಹಾಗೆ ರೋಹಿತ್ ಶರ್ಮಾ ಕೂಡ ಒಪ್ಪಿಕೊಳ್ಳುವಂತ ಸಾಧ್ಯತೆ ಇಲ್ಲ. ಮುಂಬೈನ ಬಲಗೈ ಬ್ಯಾಟ್ಸ್ಮನ್ ಆಗಿರುವಂತಹ ರೋಹಿತ್ ರನ್ನ ಕಳೆದ ತಿಂಗಳಷ್ಟೇ ಭಾರತ ಏಕದಿನ ನಾಯಕ ಸ್ಥಾನದಿಂದ ಕೆಳಗಿಳಿಸಿ ಶುಭ್ಮನ್ ಗಿಲ್ಗೆ ನಾಯಕತ್ವವನ್ನು ನೀಡಿದ್ರು. ಇನ್ನು ಹಾರ್ದಿಕ್ ಪಾಂಡ್ಯ ಏಕದಿನ ತಂಡದಲ್ಲಿ ಚಾನ್ಸ್ ಪಡಿತಾ ಇಲ್ಲ. ಹಾಗೆ ವಿರಾಟ್ ಕೊಹ್ಲಿ ಬಗ್ಗೆ ನೋಡೋದಾದ್ರೆ 2021ರಿಂದ ಭಾರತವನ್ನ ಮುನ್ನಡೆಸಿಲ್ಲ. ಹೀಗಿರುವಾಗ ಗಿಲ್ ಮತ್ತು ಅಯ್ಯರ್ ಅನುಪಸ್ಥಿತಿಯಲ್ಲಿ KL ರಾಹುಲ್ ನಾಯಕತ್ವವನ್ನು ವಹಿಸಿಕೊಳ್ಳಬಹುದು. ಗಿಲ್ ಆಬ್ಸೆನ್ಸ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಓಪನರ್. ಇನ್ನು ಏಕದಿನ ತಂಡದಲ್ಲಿ ಶುಭ್ಮನ್ ಗಿಲ್ ಆಡದೇ ಇದ್ರೆ ಯಶಸ್ವಿ ಜೈಸ್ವಾಲ್ ಓಪನರ್ ಆಗಿ ಅವಕಾಶ ಪಡೆಯುವಂತ ಚಾನ್ಸಸ್ ಇದೆ. ಹಾಗೆ ದಕ್ಷಿಣ ಎ ವಿರುದ್ಧದ ಮೊದಲ 2 ಅನಧಿಕೃತ ಪಂದ್ಯಗಳಲ್ಲಿ ಅಂದ್ರೆ ಏಕದಿನ ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿರುವಂತ ಋತುರಾಜ್ ಗಾಯಕ್ವಾಡ್ ಬ್ಯಾಕಪ್ ಓಪನರ್ ಆಗಿ ಬರಬಹುದು. ಇನ್ನು T20 ಸ್ಟಾರ್ ತಿಲಕ್ ವರ್ಮಾ ಶ್ರೇಯಸ್ ಅಯ್ಯರ್ ಬದಲಿಗೆ 4ನೇ ಕ್ರಮಾಂಕದಲ್ಲಿ ಬ್ಯಾಟ್ಸ್ಮನ್ ಆಗಿ ಬರುವಂತ ನಿರೀಕ್ಷೆ ಇದೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ನಡೆದ ಏಕದಿನ ಸರಣಿಗೆ ಭಾರತದ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿದ್ದಂತ ಧ್ರುವ್ ಜುರೇಲ್ ಬದಲಿಗೆ ರಿಷಬ್ ಪಂತ್ ಕೂಡ ಏಕದಿನ ತಂಡಕ್ಕೆ ಕಮ್ ಬ್ಯಾಕ್ ಮಾಡುವಂತ ಸಾಧ್ಯತೆ ಇದೆ. ಸೊ ಫೈನಲ್ ಆಗಿ ಭಾರತ ತಂಡದಲ್ಲಿ ಯಾರೆಲ್ಲ ಅವಕಾಶವನ್ನ ಪಡೆಯಬಹುದು ಅಂದ್ರೆ ತಂಡದಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಬಹುದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ KL ರಾಹುಲ್ ಕ್ಯಾಪ್ಟನ್ ಆಗಿ ಬರಬಹುದು. ಅಂಡ್ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಅವರ ಆಬ್ಸೆನ್ಸ್ ನಲ್ಲಿ ಯಶಸ್ವಿ ಜೈಸ್ವಾಲ್ಗೆ ಚಾನ್ಸ್ ಸಿಗಬಹುದು. ಹಾಗೆ KL ರಾಹುಲ್, ರೋಹಿತ್ ಶರ್ಮಾ ಜೊತೆ ಯಶಸ್ವಿ ಜೈಸ್ವಾಲ್ ಅಂಡ್ ಪ್ರಸ್ತುತ ಒಳ್ಳೆ ಫಾರ್ಮ್ ಅಲ್ಲಿ ಇರುವಂತಹ ಋತುರಾಜ್ ಗಾಯಕ್ವಾಡ್, ಇನ್ನು ವಿರಾಟ್ ಕೊಹ್ಲಿ, ತಿಲಕ್ ವರ್ಮಾ, ನಿತೀಶ್ ಕುಮಾರ್ ರೆಡ್ಡಿ, ರಿಷಬ್ ಪಂತ್, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ, ಮೊಹಮ್ಮದ್ ಸಿರಾಜ್. ಸೊ ಇಷ್ಟು ಆಟಗಾರರು ಅವಕಾಶವನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಏಕದಿನ ಸರಣಿಯ ವಿಶೇಷತೆ ಏನಂದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡುವಂತ ಪಂದ್ಯಗಳಿವು. ಆಸ್ಟ್ರೇಲಿಯಾ ವಿರುದ್ಧದ 3 ಪಂದ್ಯಗಳ ಏಕದಿನ ಸೀರೀಸ್ನಲ್ಲಿ ಕೊನೆಯ ಪಂದ್ಯದಲ್ಲಿ ಈ ಇಬ್ಬರ ಪಾರ್ಟ್ನರ್ಶಿಪ್ ತುಂಬಾನೇ ಚೆನ್ನಾಗಿತ್ತು. 150+ ರನ್ಸ್ ಬಂದಿತ್ತು. ರೋಹಿತ್ ಶರ್ಮಾ ಅಜೇಯ ಶತಕ ಬಾರಿಸಿದ್ರೆ ವಿರಾಟ್ ಕೊಹ್ಲಿ ಅರ್ಧ ಶತಕ ಅಜೇಯವಾಗಿ ಅಂದ್ರೆ ನಾಟ್ಔಟ್ ಆಗಿ ಉಳ್ಕೊಂಡಿದ್ರು. ಈಗ ಅದೇ ಖದರ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಕೂಡ ಬ್ಯಾಟ್ ಬೀಸೋದನ್ನ ನೋಡೋಕೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಏಕದಿನ ಸರಣಿಗೆ ಶುಭ್ಮನ್ ಗಿಲ್ ಇಲ್ಲದೇ ಇದ್ರೆ ಯಾರಿಗೆ ಕ್ಯಾಪ್ಟನ್ಸಿಯನ್ನ ನೀಡಬಹುದು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.